ಸಮಯ ನ್ಯೂಸ್ಗೆ ಮತ್ತೆ ಸ್ವಾಗತ. ನಿತ್ಯಾನಂದ ಮತ್ತು ರಂಜಿತಾ ರಾಸಲೀಲೆ ಪ್ರಕರಣ 2010ರಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿತ್ತು. ಸೊ ರಾಮನಗರ ಕೋರ್ಟ್ನಲ್ಲಿ ಆವಾಗಲೇ ದೂರು ದಾಖಲಾಗಿತ್ತು. ಈಗ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಡದಿ ಆಶ್ರಮದ ನಿತ್ಯಾನಂದ ಮತ್ತು 5 ಶಿಷ್ಯಂದರು ಇಂದು ರಾಮನಗರ ಕೋರ್ಟ್ಗೆ ಹಾಜರಾಗಿದ್ದಾರೆ. ನಿತ್ಯಾನಂದನ ಜೊತೆ ಶಿಷ್ಯರಾದ ಗೋಪಾಲ್ ರೆಡ್ಡಿ, ಶಿವವಲ್ಲಭಮೇನಿ, ಧನಶೇಖರ್, ಜಮುನಾ ರಾಣಿ ಹಾಗೂ ರಾಗಿಣಿ ರಾಮನಗರ ಕೋರ್ಟ್ಗೆ ಹಾಜರಾಗಿದ್ದರು. ಇವತ್ತು ಕೋರ್ಟ್ಗೆ ಹಾಜರಾಗುವಂತೆ ಕೋರ್ಟ್ ಸೂಚನೆ ನೀಡಿತ್ತು. ಈ ಸಂದರ್ಭದಲ್ಲಿ ಕೋರ್ಟ್ಗೆ ನಿತ್ಯಾನಂದ ಕಮಿಟಲ್ ಶ್ಯೂರಿಟಿಯನ್ನ ಬಾಂಡ್ ನೀಡಿದರು. 2 ಸ್ಥಳೀಯರ ಭದ್ರತೆ ಮತ್ತು 1 ಲಕ್ಷ ರೂಪಾಯಿ ಶ್ಯೂರಿಟಿಯನ್ನು ನೀಡಲಾಯಿತು. ಶಿವನಂಜಪ್ಪ, ರಾಮು ಎಂಬುವರು ತಲಾ 1 ಲಕ್ಷ ರೂಪಾಯಿ ಬಾಂಡ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ರಾಮನಗರ ಕೋರ್ಟ್ನಲ್ಲಿ ದೂರು ದಾಖಲಾಗಿರತಕ್ಕಂಥದ್ದು. ನಿತ್ಯಾನಂದ ಸೇರಿದಂತೆ ಒಟ್ಟು 5 ಮಂದಿ ಶಿಷ್ಯರ ವಿರುದ್ಧ ಕೇಸ್ ದಾಖಲಾಗಿತ್ತು. ಗೋಪಾಲ ರೆಡ್ಡಿ ಶೀಲಂ, ಶಿವವಲ್ಲಭಮೇನಿ, ಧನಶೇಖರ್, ಜಮುನಾ ರಾಣಿ, ರಾಗಿಣಿ, ನಿತ್ಯಾನಂದನ 5 ಮಂದಿ ಶಿಷ್ಯರು. ಸತತ 4 ವರ್ಷಗಳಿಂದ ಪ್ರಕರಣದ ವಿಚಾರಣೆ ನಡೀತಾ ಇತ್ತು. ಆದರೆ ಪದೇ ಪದೇ ಕೋರ್ಟ್ಗೆ ನಿತ್ಯಾನಂದ ಗೈರಾಗ್ತಾ ಇದ್ದ. ಪುರುಷತ್ವ ಪರೀಕ್ಷೆಗೆ ಹಾಜರಾಗುವಂತೆ ಕೋರ್ಟ್ ಆದೇಶವನ್ನ ನೀಡಿತ್ತು. ಹೈಕೋರ್ಟ್ ಆದೇಶವನ್ನ ನಿತ್ಯಾನಂದ ಗಾಳಿಗೆ ತೋರ್ದ. ಸುಪ್ರೀಂ ಕೋರ್ಟ್ ಮೊರೆ ಹೋದ ನಿತ್ಯಾನಂದ. ಆಗಸ್ಟ್ 18ನೇ ತಾರೀಕು ನಿತ್ಯಾನಂದ ಕೋರ್ಟ್ಗೆ ಹಾಜರಾಗುವುದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತು. ಮೊದಲ ಬಾರಿಗೆ ಆಗಸ್ಟ್ 18ರಂದು ರಾಮನಗರ ಕೋರ್ಟ್ಗೆ ಆತ ಹಾಜರಾದ. ಆಗಸ್ಟ್ 23ಕ್ಕೆ ವಿಚಾರಣೆಯನ್ನು ರಾಮನಗರ ಕೋರ್ಟ್ ಮುಂದೂಡಿತು. ಆಗಸ್ಟ್ 23ಕ್ಕೆ ಮತ್ತೆ ಕೋರ್ಟ್ಗೆ ನಿತ್ಯಾನಂದ ಹಾಜರಾದ. ಮತ್ತೆ ಆಗಸ್ಟ್ 27ಕ್ಕೆ ವಿಚಾರಣೆ ಮುಂದೂಡಿದ್ರಿಂದ ಇವತ್ತು ಆತ ಮತ್ತು ಆತನ 5 ಜನ ಶಿಷ್ಯಂದರು ಕೋರ್ಟ್ಗೆ ಹಾಜರಾಗಿದ್ದರು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ರಾಮನಗರದ ನ್ಯಾಯಾಲಯದ ಮುಂಭಾಗದಿಂದ ನಮ್ಮ ರಿಪೋರ್ಟರ್ ಭವಿತ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಭವಿತ್, ಇವತ್ತು ಬೆಳಗ್ಗಿನಿಂದ ಅಂದ್ರೆ ನಿತ್ಯಾನಂದ ನ್ಯಾಯಾಲಯಕ್ಕೆ ಹಾಜರಾದಾಗಿನಿಂದ ಆತ ಹೊರಬರೋ ತನಕ ಏನೆಲ್ಲ ಡೆವಲಪ್ಮೆಂಟ್ಸ್ ನಡೀತು? ಆತ ಶ್ಯೂರಿಟಿ ನೀಡಿದ್ದು ಯಾಕೆ? ಕೋರ್ಟ್ ಕೇಳ್ಕೊಂಡಿತ್ತ? ಏನೇನ್ ನಡೀತು ವಾದ ಪ್ರತಿವಾದಗಳು ಅಂತ? ಖಂಡಿತ ಅರವಿಂದ್, ಇಂದು ಬೆಳಗ್ಗೆ 11 ಗಂಟೆಗೆ ನಿತ್ಯಾನಂದ್ ತನ್ನ 5 ಜನ ಶಿಷ್ಯರೊಂದಿಗೆ ನ್ಯಾಯಾಲಯಕ್ಕೆ ಹಾಜರಾಗ್ತಾನೆ. ಅಂತ ಹೇಳಿದ್ರೆ ಈ ಕಳೆದ 2 ದಿನಗಳ ಹಿಂದಷ್ಟೇ ನ್ಯಾಯಾಲಯ ಆತನಿಗೆ ಒಂದು ಸ್ಪಷ್ಟವಾದಂತಹ ನಿರ್ದೇಶನವನ್ನು ಕೊಟ್ಟಿರುತ್ತೆ. ಅಂದ್ರೆ ಒಂದು ಕಮಿಟಲ್ ಶ್ಯೂರಿಟಿಯನ್ನ 29ನೇ ತಾರೀಕು ತಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಪ್ರಕರಣದ ವಿಚಾರಣೆ ಏನು ಆತನ ಮೇಲೆ ಚಾರ್ಜಸ್ ಆಗಿದೆಯೋ ಆ ಚಾರ್ಜಸ್ ಆಗಿರತಕ್ಕಂಥ ಪ್ರಕರಣದ ವಿಚಾರಣೆಗಳು ಸೆಷನ್ಸ್ ಕೋರ್ಟ್ ನಲ್ಲಿ ನಡೆಯೋದ್ರಿಂದ ಆ ಸೆಷನ್ ಕೋರ್ಟ್ ನಲ್ಲಿ ನಡೆಯುವಂತಹ ವಿಚಾರಣೆಗೆ ತಾವು ಕಡ್ಡಾಯವಾಗಿ ಹಾಜರಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕಮಿಟಲ್ ಶ್ಯೂರಿಟಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೊಟ್ಟಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ತನ್ನ ವಕೀಲರೊಂದಿಗೆ ಹಾಜರಾದಂತಹ ನಿತ್ಯಾನಂದ ಒಂದು 2 ಕಮಿಟಲ್ ಶ್ಯೂರಿಟಿಯನ್ನು ಕೊಡ್ತಾನೆ. ಅಂತ ಹೇಳಿದ್ರೆ ಸ್ಥಳೀಯರ ಒಂದು ಭದ್ರತೆಯನ್ನು ಕೊಡ್ತಾನೆ. ಅಂದ್ರೆ ತಲಾ 1 ಲಕ್ಷ ರೂಪಾಯಿಗಳ ಭದ್ರತೆಯನ್ನು ಒದಗಿಸಿ ತಾನು ಮುಂದೆ ನಡೆಯುತ್ತಂತಹ ಸೆಷನ್ಸ್ ಕೋರ್ಟ್ ನ ವಿಚಾರಣೆಗಳಲ್ಲಿ ಭಾಗಿಯಾಗ್ತೀನಿ ಅಂತಕ್ಕಂಥ ಒಂದು ಭದ್ರತಾ ಭರವಸೆಯನ್ನು ಕೂಡ ನೀಡಿದ್ದಾನೆ. ಈ ಸಂದರ್ಭದಲ್ಲಿ ನಿತ್ಯಾನಂದನ ಪರ ವಕೀಲರು ಮತ್ತೊಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ಸ್ ಗಳನ್ನ ಫೈಲ್ ಮಾಡ್ತಾರೆ. ಅಂದ್ರೆ ಐಎನ ಫೈಲ್ ಮಾಡ್ತಾರೆ. ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದಾಗ ಅದು ಕ್ರಮಬದ್ಧವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಲ್ಲ. ಹಾಗಾಗಿ ಅಂದ್ರೆ ಈ ಪ್ರಕರಣದಲ್ಲಿ ರಂಜಿತಾಳ ಹೇಳಿಕೆಯನ್ನ ಪಡೆದುಕೊಂಡಿಲ್ಲ ಅಂತ ಒಂದು ಮಾತನ್ನು ಕೂಡ ಹಾಕ್ತಾರೆ. ಅಂದ್ರೆ ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಅನ್ನ ಕೂಡ ಫೈಲ್ ಮಾಡ್ತಾರೆ. ಈ ಮಧ್ಯೆ ಏನು ಸರ್ಕಾರಿ ಪರ ವಕೀಲರು ಮತ್ತೊಂದು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿ ಈ ಕೇಸಿಗೆ ಏನು ತನಿಖೆಯ ಭಾಗವಾಗಿ ರಂಜಿತನ ಹೇಳಿಕೆ ಅಗತ್ಯವಿಲ್ಲ ಅಂತಕ್ಕಂಥ ಮಾತನ್ನ ಒಂದು ಆಕ್ಷೇಪಣೆ ಮೂಲಕ ಸಲ್ಲಿಸುತ್ತಾರೆ. ಸಲ್ಲಿಸಿದ ನಂತರ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ರಾಮನಗರ ಕೋರ್ಟ್ ಏನು ಕಮಿಟಲ್ ಶ್ಯೂರಿಟಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಆ ನಂತರ ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನ ಸೆಷನ್ಸ್ ಕೋರ್ಟ್ಗೆ ವರ್ಗಾಯಿಸಿದೆ. ಅರವಿಂದ್, ಓಕೆ, ಹಾಗೇನೆ ಭವಿತ್, ಮತ್ತೊಂದು ವಿಚಾರ ಏನಂತಂದ್ರೆ ಇವಾಗ ಕಮಿಟಲ್ ಶ್ಯೂರಿಟಿ ಕೊಟ್ಟರು, ಬಾಂಡ್ ಅನ್ನ ಕೊಟ್ಟರು, ಇನ್ನು ಮುಂದಿನ ಪ್ರೊಸೀಡಿಂಗ್ಸ್ ಏನಾಗಬೇಕು ಅಂತ ಅಂದ್ಬಿಟ್ಟು ಪುರುಷತ್ವ ಪರೀಕ್ಷೆಗೆ ಕೋರ್ಟ್ ನಿರ್ದೇಶನವನ್ನ ನೀಡಿತ್ತು. ಪುರುಷತ್ವ ಪರೀಕ್ಷೆ ಆಗಬೇಕು ಬೇಡ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡತಕ್ಕಂಥದ್ದು ರಾಮನಗರ ನ್ಯಾಯಾಲಯನ ಅಥವಾ ಅದು ಸುಪ್ರೀಂ ಕೋರ್ಟ್ ಇಂದ ಮತ್ತೆ ಆರ್ಡರ್ ಆಗಬೇಕಾಗುತ್ತೆ? ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಖಂಡಿತ ಏನು ಜುಲೈ 24ರಂದು ಹೈಕೋರ್ಟ್ ನ ಏನು ಆದೇಶವನ್ನು ಕೊಡುತ್ತೆ, ಇಡೀ ಒಂದು ಕ್ವಾಶಿಂಗ್ ಪಿಟಿಷನ್ ಏನಿತ್ತು ಆ ಕ್ವಾಶಿಂಗ್ ಪಿಟಿಷನ್ ನ ರದ್ದುಪಡಿಸುತ್ತೆ. ರದ್ದುಪಡಿಸಿ ನಂತರ ಏನು ಕೆಳ ನ್ಯಾಯಾಲಯದಲ್ಲಿ ನಡೆಯತಕ್ಕಂಥ ವಿಚಾರಣೆಯಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೊಡುತ್ತೆ. ಅದೇ ರೀತಿ ಕಡ್ಡಾಯವಾಗಿ ಪುರುಷತ್ವ ಪರೀಕ್ಷೆಗೆ ಹಾಜರಾಗಬೇಕು ಆಗಸ್ಟ್ 6ರಂದು ವಿಕ್ಟೋರಿಯಾ ಆಸ್ಪತ್ರೆಯ ಅಧೀಕ್ಷಕರ ಮುಂದೆ ಅಂತಕ್ಕಂಥ ಕೂಡ ಮಾತನ್ನು ಕೂಡ ಇರುತ್ತೆ. ಆ ನಂತರ ಅದು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗ್ತಾನೆ. ಸುಪ್ರೀಂ ಕೋರ್ಟ್ ನಲ್ಲಿ ಈಗ ಸದ್ಯ ಪ್ರಸ್ತುತ ಆ ಕೇಸ್ ನ ತೀರ್ಪು ಅಂದ್ರೆ ಏನು ರಿಸರ್ವ್ ಆಗಿದೆ ಅಂದ್ರೆ ಆ ತೀರ್ಪಿನ ಹೊರ ಬಂದಿಲ್ಲ. ಆ ತೀರ್ಪು ಹೊರಬಿದ್ದ ನಂತರವಷ್ಟೇ ಆತ ಪುರುಷತ್ವ ಪರೀಕ್ಷೆಗೆ ಹಾಜರಾಗಬೇಕು ಬಿಡಬೇಕು ಅಂತಕ್ಕಂಥದ್ದು ನಿರ್ಧಾರವಾಗೋದು ಸುಪ್ರೀಂ ಕೋರ್ಟ್ ನಲ್ಲಿ. ಅದರದ್ದು ಸುಪ್ರೀಂ ಕೋರ್ಟ್ ನ ನಿರ್ಧಾರವನ್ನ ಅದನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿ ಪುರುಷತ್ವ ಪರೀಕ್ಷೆಗೆ ಸಂಬಂಧಪಟ್ಟಂತೆ ರಾಮನಗರ ಕೋರ್ಟ್ ನಲ್ಲಿ ಆ ತರದ ವಿಚಾರಣೆಗಳು ನಡೆಯಲ್ಲ. ಯಾಕಂತ ಹೇಳಿದ್ರೆ ಹೊರಬಿದ್ದ ನಂತರವಷ್ಟೇ ಆ ರಾಮನಗರ ಕೋರ್ಟ್ ನಲ್ಲಿ ಇರ್ತಕ್ಕಂಥದ್ದು ಕೇವಲ ಅತ್ಯಾಚಾರ
ಮತ್ತೆ ಆತನ ಮೇಲೆ ಇರತಕ್ಕಂಥ ವಂಚನೆ ಪ್ರಕರಣಗಳು ಏನಿದೆಯೋ ಮತ್ತು ರಾಸಲೀಲೆ ಪ್ರಕರಣಗಳಿದೆಯೋ ಆ ಪ್ರಕರಣಗಳ ಬಗ್ಗೆ ಮಾತ್ರ ಏನು ವಿಚಾರಣೆ ನಡೆಯುತ್ತೆ. ಹಾಗಾಗಿ ಸೆಷನ್ಸ್ ಕೋರ್ಟ್ ನಲ್ಲಿ ಇನ್ನೂ ಮುಂದೆ ನಡೀತಕ್ಕಂಥ ದಿನಾಂಕ ನಿಗದಿಯಾಗಿಲ್ಲ. ಅಂದ್ರೆ ಒಂದ್ಸರಿ ಕೇಸ್ ಅಲ್ಲಿಗೆ ವರ್ಗಾವಣೆಯಾದ ನಂತರ ಸಮನ್ಸ್ನ ಇಶ್ಯೂ ಮಾಡಿ ಡೇಟ್ ಅನ್ನ ಫಿಕ್ಸ್ ಮಾಡಿದ ನಂತರ ಅವರು ಏನು ಆರೋಪಿಗಳಿಗೆ ಸಮನ್ಸ್ನ ಇಶ್ಯೂ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಹಿಯರಿಂಗ್ ಯಾವುದು ಅನ್ನೋದನ್ನು ಕೂಡ ರಾಮನಗರ ಸೆಷನ್ಸ್ ಕೋರ್ಟ್ ನಿರ್ಧರಿಸುತ್ತೆ. ಅದಾದ ಬಿಟ್ಟು ಅದಕ್ಕೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ. ಅರವಿಂದ್. ಓಕೆ ಭವಿತ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಮಂತ್ರಿಮಂಡಲದ ಕಳಂಕಿತ ಸಚಿವರನ್ನ ವಜಾ ಮಾಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ.